ನಲ್ಲಿ ಈ ಡ್ರಾಮಾದ ಹಲವು ಎಪಿಸೋಡ್ಗಳು ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಹೈ ವೋಲ್ಟೇಜ್ CLP ಮೀಟಿಂಗ್ ಇತ್ತು. ಅಲ್ಲಿ ಯಾರ್ಯಾರ ಧ್ವನಿ ಏರುತ್ತೆ, ಯಾರ್ಯಾರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಸೊ CLP ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಸಿಎಂ ಬಣ DK ಬಣದಿಂದ ಹೊರಗಡೆ, ಸದನದ ಹೊರಗೆ ಮಾತಿನ ಮಲ್ಲ ಯುದ್ಧ. ಸದನ ನಡೀತಾ ಇದನ್ನ ಮೊಗಸಾಲೆಯಲ್ಲೇ ಕೂತ್ಕೊಂಡು ಓಪನ್ ಆಗಿ ಮಾತಾಡೋದು, ಆಮೇಲೆ ಒಬ್ರನ್ನೊಬ್ರು ಹಣಿಯೋದಕ್ಕೆ ಪ್ರಯತ್ನಗಳನ್ನ ಪಡೋದು, ಎಲ್ಲ ವಿಚಾರಗಳ ನಡುವೆ ನಿನ್ನೆ CLP ಮೀಟಿಂಗ್ ಆಯಿತು. ಯಾರು ಯಾರನ್ನ ಕೆಣಕೋದು ಬೇಡ, ಯಾರೂ ಕೂಡ ಬಹಿರಂಗವಾಗಿ ಮಾತಾಡೋದು ಬೇಡ. ಹೀಗಂತ ಶಾಸಕಾಂಗ ಸಭೆಯಲ್ಲಿ ಎಲ್ಲರಿಗೂ ಕೂಡ ಕಿವಿ ಮಾತು ಹೇಳಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ಹೊರಗಡೆ ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ದವರು ಒಳಗಡೆ ಸೈಲೆಂಟ್ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕುರ್ಚಿ ಕದನದ ಬಗ್ಗೆ ಶಾಸಕರು ಇಲ್ಲಿ ಓಪನ್ ಆಗಿ ಪ್ರಸ್ತಾಪ ಮಾಡೋದಕ್ಕೆ ಹೋಗಿಲ್ಲ. ಪ್ರಸ್ತಾಪ ಮಾಡಿದ್ರೆ ತಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂತಹ ಭಯ ಕೆಲ ಶಾಸಕರಿಗಿತ್ತು. ಕೆಲವರಂತೂ ಎಲ್ಲೇ ಮೀರಿ ವಿಪರೀತ ಅಗ್ರೆಸಿವ್ ಆಗಿ ತೋರಿಸ್ತಾ ಇದ್ರು. ಕೆಲವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ರು. ಇವರಿಬ್ರು ಎದುರು ಬದಲಾದಾಗ ಯಾವ ರೀತಿ ಗಲಾಟೆಗಳಾಗಬಹುದು, ಶಾಸಕಾಂಗ ಸಭೆಯಲ್ಲಿ ಏನಾದರೂ ಗಲಾಟೆಗಳಾಗಿ ಇನ್ನೊಂದು ಎಕ್ಸ್ಟ್ರೀಮ್ ಹಂತವನ್ನು ಕಾಂಗ್ರೆಸ್ ತಲುಪಿದೆ ಅನ್ನೋದನ್ನು ಮೆಸೇಜ್ ಕೊಡ್ತಾರ ಅನ್ನೋ ಪ್ರಶ್ನೆ ಇತ್ತು. ಬಟ್ ನಿನ್ನೆ ವ್ಯತಿರಿಕ್ತವಾಗಿ ಆಯಿತು ಅಲ್ಲಿ ಅಂತ. ರಾಜಕಾರಣನೇ ಹಾಗೆ, ನಾವು ಅಂದ್ಕೊಳ್ತಾ ಇರ್ತೀವಿ ಇವತ್ತು ಇವ್ರು ಹೋಗಿ ಜಗಳ ಆಡೋರೆ ಅಂತ. ಬಟ್ ಅಲ್ಲಿ ಹೋಗಿ ಆರಾಮ್ಸೆ ಸೈಲೆಂಟ್ ಗೇಮ್ ಮಾಡಿ ಬಂದಿರ್ತಾರೆ. ಅದೇ ರಾಜಕಾರಣಿಗಳ ಸ್ಟ್ರಾಟಜಿ. ಸೊ ನಿನ್ನೆ CLP ಮೀಟಿಂಗ್ನಲ್ಲೂ ಕೂಡ ಹಾಗೆ ಆದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಯೂಶಲಿ ಶಾಸಕಾಂಗ ಪಕ್ಷದ ಸಭೆ ಹೆಂಗೆ ನಡೆಯುತ್ತೆ ಕಾಂಗ್ರೆಸ್ನಲ್ಲಿ, CM ಕೆಲ ವಿಚಾರಗಳನ್ನು ಹೇಳ್ತಾರೆ, ಸೆಷನ್ಗೆ ರಿಲೇಟೆಡ್ ಆಗಿ ಕೆಲ ವಿಚಾರಗಳನ್ನು ಮಾತಾಡಲಾಗುತ್ತೆ. ಅದು ಬಿಟ್ಟರೆ ಇಂಥ ಕುರ್ಚಿ ಕದನ ಇರ್ಬೋದು ಅಥವಾ ಒಬ್ಬರ ಮೇಲೆ ಮತ್ತೊಬ್ಬರು ಅಸಮಾಧಾನ ಇರ್ಬೋದು, ಅವೆಲ್ಲ ಓಪನ್ ಆಗಿ ಮಾತಾಡುವಂತಹ ಸಾಧ್ಯತೆ ಕಡಿಮೆ ಇತ್ತು. ಬಟ್ ನಿನ್ನೆ ಬೇಳೂರು ಗೋಪಾಲಕೃಷ್ಣ ಆದಿಯಾಗಿ ಸುಮಾರು ಜನ ಮಾತಾಡಿ ದಾಟಿ ನೋಡಿದಾಗ ತುಂಬ ಜನ ಅಲ್ಲಿ ಪ್ರಶ್ನೆ ಕೇಳೋರೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಹಾಗಾದರೆ ಏನೇನು ವಿಚಾರಗಳು ಚರ್ಚೆಗೆ ಬಂದು ಹೋದ್ವು ಅದನ್ನು ಹೇಳ್ತೀವಿ ಕೇಳಿ. ಕುರ್ಚಿ ಕದನದ ವಿಚಾರ, ಯಾರನ್ನ ಕೂಡ ಕೆಣಕೋದು ಬೇಡ. ಅಂದರೆ ಒಬ್ಬರನ್ನ ಇನ್ನೊಬ್ಬರು ಪ್ರಚೋದಿಸೋ ಹೇಳಿಕೆಗಳನ್ನು ಕೊಡಬೇಡಿ, ಕೆರಳಿಸೋ ಪ್ರಯತ್ನಗಳನ್ನು ಮಾಡಬೇಡಿ ಅಂತ ಒಂದು ಲೈನ್ ಅಜೆಂಡಾವನ್ನು ಪಾಸ್ ಮಾಡಿಕೊಳ್ಳಾಯ್ತಂತೆ. ಯಾರು ಬಹಿರಂಗವಾಗಿ ಮಾತನಾಡೋದು ಬೇಡ. ಬಹಿರಂಗವಾಗಿ ಮಾತಾಡಿದ್ರೆ ಕಾಂಗ್ರೆಸ್ಗೆ ಏನು ಅಡ್ವಾಂಟೇಜ್ ಆಗುತ್ತೆ? ಏನೂ ಅಡ್ವಾಂಟೇಜ್ ಆಗಲ್ಲ. ಯಾರಿಗೆ ಫುಲ್ ಮೀಲ್ಸ್ ಅದು? ವಿಪಕ್ಷಗಳಿಗೆ. ಸೊ ಮಾಡೋಕ್ಕೆ ಹೋಗಬೇಡಿ ಅದನ್ನು ಅಂತ ಹೇಳಿದ್ರಂತೆ. ಹಾಗೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೊಂದಾಣಿಕೆಯ ಲೆಕ್ಕದಲ್ಲಿ CLP ಸಭೆ ಆಯಿತು ಅನ್ನೋ ಲೆಕ್ಕಾಚಾರ. ಅಂದರೆ ಹೊರಗಡೆ ನಾವು ನೋಡ್ತಾ ಇದ್ದೀವಿ, ಮನೆಯೊಂದು 3 ಬಾಗಿಲು 4 ಬಾಗಿಲು ರೀತಿ ಇದೆ. ಬಟ್ ಎಷ್ಟೇ ಇದ್ರೂ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಬೇಕಲ್ವಾ, ಅಟ್ಲೀಸ್ಟ್ ಅದೊಂದು ಸ್ಟಂಟ್ಗೆ ಕೈ ಹಾಕಬೇಕಲ್ವಾ. ಆ ಪ್ರಯತ್ನದ ಭಾಗವಾಗಿ CLP ಸಭೆ ನಡೆದಂಗೆ ಇತ್ತು. ಯತೀಂದ್ರ ವಿರುದ್ಧ ಮಾತನಾಡೋದಕ್ಕೆ ಮುಂದಾದವರು ಕೂಡ ಇಲ್ಲಿ ಸೈಲೆಂಟ್ ಆಗಿದ್ರು. ಕೆಲವರೆಲ್ಲ ಹೇಳಿದ್ರಲ್ಲ ಆಚೆ ಕಡೆ, ನಾನು ಕೇಳ್ತೀನಿ ಅದೆಂಗೆ ಹೇಳ್ಬಿಡ್ತಾರೆ, ವರಿಷ್ಠರು ಅಂತ ನಮ್ಮ ಪಕ್ಷದಲ್ಲಿ ಇದ್ದಾರೆ ಅಂತೆಲ್ಲ ಮಾತಾಡಿದವರು ಕೂಡ ಇಲ್ಲೇನು ತುಟಿ ಬಿಚ್ಚಲಿಲ್ಲ ಅನ್ನೋ ವಿಚಾರ. ಸಭೆಯಲ್ಲಿ ಸಾಕಷ್ಟು ಜಟಾಪಟಿ ನಡಿಬಹುದು ಅನ್ನುವಂತಹ ಲೆಕ್ಕಾಚಾರ ಜೋರಾಗಿತ್ತು. ಯಾಕಂದರೆ ಹಂಗೆ ಗುಂಪಾಗಿ ಶಾಸಕರುಗಳು ಸೇರ್ಕೊಳ್ತಾ ಇದ್ರು. ಓಪನ್ ಆಗಿ ಯಾರೇನು ಮಾಡ್ಕೊಳ್ತೀರಾ, ನಮ್ಮದು ಹಿಂಗಿದೆ ಸ್ಟ್ಯಾಂಡು ಅಂತ ತೋರಿಸ್ಕೊಳ್ತಾ ಇದ್ರು. ಅಂಥವರೆಲ್ಲ ಒಳಗೆ ಒಂದೇ ರೂಮಲ್ಲಿ ಸೇರಿಕೊಂಡಾಗ ಎಲಿಫ್ಯಾಂಟ್ ಇನ್ ದ ರೂಮ್ ಅಂತ ಇಂಗ್ಲೀಷರು ಒಂದು ಶಬ್ದ ಇದೆ. ಆ ಥರ ಕತೆ ಇರಬೇಕಾದ್ರೆ ಒಂದು ಮೀಟಿಂಗ್ ಹೆಂಗಪ್ಪ ಅಂತ ಒಂದು ಪ್ರಶ್ನೆ ಇತ್ತು. ಬಟ್ ಹಾಗೇನೂ ಆಗಲಿಲ್ಲ. ಎರಡೂ ಬಣದಲ್ಲಿ ಕದನ ವಿರಾಮ ಘೋಷಣೆ ಆದಂತೆ ಸಭೆ ಕಾಣಿಸ್ತು. ಎರಡೂ ಬಣದಲ್ಲಿ ಕೌಂಟರ್ ಅಟ್ಯಾಕ್ ಜೋರಾಗುತ್ತೆ ಅಂತ ಅಂದಾಜಿಸಲಾಗಿತ್ತು. ಆದರೆ ಆ ಊಹೆಯನ್ನು ತಪ್ಪು ಮಾಡಿದ್ದಾರೆ ರಾಜಕಾರಣಿಗಳು. ಜೋರಾಗುವ ಆತಂಕದಲ್ಲೇ ಯುದ್ಧ ವಿರಾಮ ಘೋಷಣೆ ರೀತಿಯಲ್ಲಿ ಮಾತುಕತೆ. CM ಮತ್ತು DCM ತಮ್ಮ ಆಪ್ತರು ಮಾತನಾಡದಂತೆ ನೋಡಿಕೊಂಡು ದಾಳವನ್ನು ಉರುಳಿಸಿದ್ರು. ಯೂಶಲಿ ಸೈಲೆಂಟ್ ಸ್ಟ್ರಾಟಜಿ ಅಂತೀವಿ ಇದನ್ನು. ಅವ್ರು ಬೇಕಾದರೆ ಮಾತಾಡ್ಕೊಳ್ಳಿ, ಅದರ ಪ್ರೊಜೆಕ್ಷನನ್ನು ನಾವು ಬೇರೆ ಥರ ತೋರಿಸೋಣ. ನೀವು ಸದ್ಯಕ್ಕೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಲ್ಲಿ ಗನ್ನಿಗೆ ಟ್ರಿಗರ್ ಒತ್ತಬಾರ್ದು, ಅವರೇ ಟ್ರಿಗರ್ ಒತ್ಕೊಂಡು ಅವರೇ ಬುಲೆಟ್ಗಳನ್ನು ಆಚೆ ಹಾಕಲಿ, ನೀವು ಸುಮ್ಮನಿರಿ ಅಂತ ಎರಡೂ ಬಣದವರು ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇತ್ತು. ಹೀಗಾಗಿ ಈ ವಿಚಾರಗಳು ಚರ್ಚೆಗೆ ಬರಲಿಲ್ಲ.
ಕಾಂಗ್ರೆಸ್ನ ಗೊಂದಲದ ಬಗ್ಗೆ CLPನಲ್ಲಿ ಚರ್ಚೆನೇ ಆಗಲಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ನಮಗೆ ಮಾಹಿತಿ ಸಿಕ್ಬಿಡ್ತಾ ಇತ್ತು. ಇವ್ರು ಹಿಂಗೆ ಮಾತಾಡೋದ್ರಂತೆ, ಇವ್ರು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿದ್ರು, ಇವ್ರನ್ನ ಸಮಾಧಾನ ಪಡಿಸಲಾಯಿತು ಅಂತೆಲ್ಲ ಸುದ್ದಿಗಳು ಬಂದ್ಬಿಡ್ತಾ ಇತ್ತು. ಯಾವುದೂ ಬಂದಿಲ್ಲ ಅಂದರೆ ಇಬ್ಬರು ಸೈಲೆಂಟ್ ಗೇಮ್ ಸ್ಟ್ರಾಟಜಿಯನ್ನು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ.